ಇನ್ನು ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಈಗ ಇಬ್ಬರಿಗೆ ಡಿಸಿಎಂ ಫಿಕ್ಸ್ ಆಗುತ್ತಾ? ಕಾಂಗ್ರೆಸ್ನ ಹಳೆ ಸಂಪ್ರದಾಯಕ್ಕೆ ಬ್ರೇಕ್ ಬೀಳುತ್ತಾ? ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ 3 ಡಿಸಿಎಂ ಹುದ್ದೆಗಳು ಕನ್ಫರ್ಮ್ ಆಗುವಂತಹ ಸಾಧ್ಯತೆ ಇದೆಯಾ? ಕನ್ಫರ್ಮ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ನೋಡಿ, ಸದ್ಯ ಸಮುದಾಯವಾರು ಡಿಸಿಎಂ ಮಾಡಲು ಡಿಕೆ ಶಿವಕುಮಾರ್ ಒಲವನ್ನ ತೋರ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಇನ್ನಿಬ್ಬರು ಡಿಸಿಎಂ ಫಿಕ್ಸ್. ಕಾಂಗ್ರೆಸ್ನ ಹಳೆ ಸಂಪ್ರದಾಯಕ್ಕೆ ಬ್ರೇಕ್ ಬೀಳುತ್ತಾ? ಡಿಕೆ ಸರ್ಕಾರದಲ್ಲಿ 3 ಡಿಸಿಎಂ ಹುದ್ದೆಗಳು ಕನ್ಫರ್ಮ್ ಆಗುತ್ತಾ ಅಂತ ಇಲ್ಲಿ ಪ್ರಶ್ನೆ. ಸದ್ಯ ಸಮುದಾಯವಾರು ಡಿಸಿಎಂ ಮಾಡಲು ಡಿಕೆ ಶಿವಕುಮಾರ್ ಒಲವನ್ನ ತೋರಿಸ್ತಿದ್ದಾರೆ. ರಾಹುಲ್ ಗಾಂಧಿಯ ಮುಂದೆ ಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. 3 ಡಿಸಿಎಂ ಹುದ್ದೆಗೆ ಹೆಚ್ಚುವರಿ ಡಿಸಿಎಂ ಹುದ್ದೆಯನ್ನ ಸೃಷ್ಟಿಸಿದ್ರೆ ಚುನಾವಣೆಗೆ ಅನುಕೂಲ ಆಗುತ್ತೆ. 2028ರಲ್ಲೂ ಸಿಎಂ ಆಗ್ಬೋದು ಡಿಕೆ ಶಿವಕುಮಾರ್. ಒಂದೇ ಕಲ್ಲಿನಲ್ಲಿ 2 ಹಕ್ಕಿಯನ್ನ ಹೊಡೆಯುವಂತಹ ರಣತಂತ್ರವನ್ನ ಇಲ್ಲಿ ಡಿಕೆ ಶಿವಕುಮಾರ್ ರೂಪಿಸ್ತಿದ್ದಾರೆ. ಇನ್ನು ಸಮುದಾಯವಾರು ಡಿಸಿಎಂ ಆದ್ರೆ ಅನುಕೂಲ ಆಗುತ್ತೆ, ಎಲ್ಲರನ್ನ ಓಲೈಕೆ ಮಾಡ್ಬೋದಲ್ಲ, ಹೀಗಾಗಿಯೇ ಹೆಚ್ಚುವರಿ ಡಿಸಿಎಂ ಮಾಡಿ ಅಂತ ಒತ್ತಾಯವನ್ನ ಮಾಡ್ತಿದ್ದಾರೆ. ಸಿಎಂ ಒತ್ತಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣಿಯುತ್ತಾ? 3 ಡಿಸಿಎಂ ಆಗ್ತಾರಾ? ಏನು ಹಳೆ ಕಾಂಗ್ರೆಸ್ನ ಒಂದು ಸಂಪ್ರದಾಯಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಸದ್ಯ ಸಮುದಾಯವಾರು 3 ಡಿಸಿಎಂ ಸ್ಥಾನವನ್ನು ನೀಡಬೇಕು ಅಂತ ಹೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಸಿಎಂ ಡಿಕೆ ಶಿವಕುಮಾರ್ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಇದಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ? 3 ಡಿಸಿಎಂಗೆ ಓಕೆ ಮಾಡುತ್ತಾ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ನೋಡಿ, 2028ರಲ್ಲೂ ಕೂಡ ಡಿಕೆ ಶಿವಕುಮಾರ್ ಸಿಎಂ ಆಗಲು ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು. 2028ರ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು 3 ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಅಂದರೆ 3 ಡಿಸಿಎಂ ಸಮುದಾಯವಾರು ಡಿಸಿಎಂ ಸ್ಥಾನವನ್ನ ಕೊಟ್ಟರೆ ಎಲ್ಲರನ್ನ ಓಲೈಕೆ ಮಾಡ್ಬೋದಲ್ಲ, ಸಮುದಾಯದವರನ್ನ ಓಲೈಕೆ ಮಾಡಬಹುದು. ಎಲ್ಲರನ್ನ ಓಲೈಕೆ ಮಾಡಿ ಅಂದರೆ ಮುಂದಿನ 2028ರ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಮುಂದಿನ ಬಾರಿಯೂ ಕೂಡ ಗೆದ್ದು ಅಧಿಕಾರದ ಗದ್ದುಗೆಯನ್ನು ಹೇರಲು ಇಲ್ಲಿ ಡಿಕೆ ಶಿವಕುಮಾರ್ ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು. ಹಾಗಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈಗ 3 ಡಿಸಿಎಂ ಸ್ಥಾನದ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಮಣಿಯುತ್ತಾ ಡಿಕೆ ಶಿವಕುಮಾರ್ ಅವರ ಪ್ರಸ್ತಾಪಕ್ಕೆ ಅನ್ನುವಂಥದ್ದೇ ಪ್ರಶ್ನೆ ಆಗಿದೆ. ಇನ್ನು ಕರುನಾಡಿಗೆ 3 ಡಿಸಿಎಂಗಳು ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಆಗಿದ್ದಾರೆ. ದಲಿತ ಸಮುದಾಯದಿಂದ ಈಗಾಗಲೇ ಡಿಸಿಎಂ ಆಗಿದ್ದಾರೆ. 1 ಡಿಸಿಎಂ ಆಲ್ರೆಡಿ ಕರ್ನಾಟಕದಲ್ಲಿ ಇದ್ದಾರೆ. ಇನ್ನು ಇಬ್ಬರು ಉಳಿದಂತಹ ಡಿಸಿಎಂ ಅನ್ನ ಮಾಡಲು ಡಿಕೆ ಶಿವಕುಮಾರ್ ಇಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಯಾರ್ಯಾರು ಅಂತ ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಲಿಂಗಾಯತದೊಂದು, ಅಹಿಂದದೊಂದು, ಈ 2 ಸಮುದಾಯದ ಡಿಸಿಎಂ ಅನ್ನ ಮಾಡಲು ಈಗ ಡಿಕೆ ಶಿವಕುಮಾರ್ ಮುಂದಾಗಿರುವಂಥದ್ದು. ಅಂದರೆ ಸಮುದಾಯವಾರು ಇಲ್ಲಿ ಓಲೈಕೆಗೆ ಮುಂದಾಗ್ತಿದ್ದಾರೆ. ಒಂದು ಆಲ್ರೆಡಿ ಈಗ ದಲಿತ ಸಮುದಾಯಕ್ಕೆ ಡಿಸಿಎಂ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಈಗಾಗಲೇ ಡಿಸಿಎಂ ಆಗಿದ್ದಾರೆ. ಅಹಿಂದದಿಂದ ಸತೀಶ್ ಜಾರಕಿಹೊಳಿ ಇವರು ತಮ್ಮದೇ ಆದಂತಹ ವರ್ಚಸ್ಸನ್ನು ಹೊಂದಿರುವಂಥದ್ದು ಬೆಳಗಾವಿಯಲ್ಲಿ. ಸೊ ನೋಡಿ, ಹಾಗಾಗಿ ಇವರನ್ನು ಡಿಸಿಎಂ ಮಾಡಿದ್ರೆ ಇವರಿಗೆ ನೆಕ್ಸ್ಟ್ ಮುಂದಿನ ಚುನಾವಣೆಗೆ ಅನುಕೂಲ ಆಗುತ್ತೆ. ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದು ತಾವು ಏನು ಸಿಎಂ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ರೀತಿ ಮಾಡ್ತಾ ಇರುವಂಥದ್ದು. ಇನ್ನು ಲಿಂಗಾಯತ ವಿಚಾರದಲ್ಲೂ ಕೂಡ ಇನ್ನು ಸತೀಶ್ಗೆ ಡಿಸಿಎಂ ಸ್ಥಾನ ಸಿಗಲೆಂದು ವಿಶೇಷ ಪೂಜೆಯನ್ನ ಮಾಡಲಾಗಿದೆ. ಅಹಿಂದ ನಾಯಕ ಸತೀಶ್ಗಾಗಿ ಮುಸ್ಲಿಂ ಫ್ಯಾನ್ಸ್ಗಳಿಂದ ಹರಕೆಯನ್ನ ಮಾಡಿಕೊಳ್ಳಲಾಗಿದೆ. ದರ್ಗಾದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದಂತಹ ಸಚಿವ ಏನು ಸತೀಶ್ ಜಾರಕಿಹೊಳಿರವರ ಫ್ಯಾನ್ಸ್ ರಾಜಸ್ಥಾನದ ಏನು ಕಾಜ್ವಾ ಅಜ್ಮೀರ್ ದರ್ಗಾದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಸಚಿವ ಸತೀಶ್ಗೆ ಕೈ ತಪ್ಪಿರುವಂತಹ ಕೆಪಿಸಿಸಿ ಅಧ್ಯಕ್ಷಗಿರಿ ಈಗ ಡಿಸಿಎಂ ಹುದ್ದೆಯಾದರೂ ಸಿಗಲಿ ಎಂದು ಫ್ಯಾನ್ಸ್ ಹರಕೆಯನ್ನ ಕಟ್ಟಿಕೊಂಡಿದ್ದಾರೆ. ಚಿಕ್ಕೋಡಿಯ ಸದಲಗ ಅಭಿಮಾನಿಗಳಿಂದ ಈ ಒಂದು ಪೂಜೆಯನ್ನ ಮಾಡಲಾಗಿರುವಂಥದ್ದು. ಅಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಸ್ಥಾನ ಸಿಗಬೇಕು ಅಂತ ಹೇಳಿ ಫ್ಯಾನ್ಸ್ ಹರಕೆ ಮಾಡಿಕೊಂಡಿದ್ದಾರೆ. ಮುಸ್ಲಿಂ ಫ್ಯಾನ್ಸ್ ದರ್ಗಾದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ರಾಜಸ್ಥಾನದ ಏನು ದರ್ಗಾದಲ್ಲಿ ಪೂಜೆನ ಸಲ್ಲಿಸಿರುವಂಥದ್ದು. ಈಗಾಗಲೇ ಸಚಿವ ಸ್ಥಾನ ಕೈ ತಪ್ಪಿರುವಂತಹ ಒಂದು ವಿಚಾರ. ಹಾಗಾಗಿ ನೋಡಿ, ಈಗ ಡಿಸಿಎಂ ಸ್ಥಾನವನ್ನ ಸಿಕ್ಕಿದ್ರೆ ಕೆಪಿಸಿಸಿ ಅಧ್ಯಕ್ಷಗಿರಿ ಕೂಡ ತಪ್ಪಿತು ಇವರಿಗೆ, ಸತೀಶ್ ಅವರಿಗೆ. ಸೊ ಇಲ್ಲಿ ಡಿಸಿಎಂ ಸ್ಥಾನವಾದರೂ ಸಿಗಲಿ ಅಂತ ಹೇಳಿ ಅಭಿಮಾನಿಗಳು ಪೂಜೆನ ಮಾಡಿದ್ದಾರೆ. ದರ್ಗಾದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಸ್ಥಾನ ಸಿಗಲಿ ಅಂತ ಮುಸ್ಲಿಂ ಅಭಿಮಾನಿಗಳು ಇಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ.
ये चादर जो है सतीश जी की तरफ से पेश होने जा रही है। इंशाल्लाह कामयाबी के साथ में आएंगे, डिप्टी सीएम के पद पे आएंगे और जल्द से जल्द कामयाबी के साथ में आएंगे। जो भी मन्नत वाले मांग रहे हैं अजरबैजान के लिए, जल्द से जल्द कामयाबी में ऐसा बुलाएंगे उनको दरबार में हाजिर करेंगे। ये चादर जो है सतीश जी की तरफ से पेश होने जा रही है। इंशाल्लाह कामयाबी के साथ में आएंगे, डिप्टी सीएम के पद पे आएंगे और जल्द से जल्द कामयाबी के साथ में आएंगे। जो भी मन्नत वाले मांग रहे हैं अजरबैजान के लिए, जल्द से जल्द कामयाबी में ऐसा बुलाएंगे उनको दरबार में हाजिर करेंगे।